ಈಗ ವಿದ್ಯಾರ್ಥಿಗಳೇ, ಅನುಪಾತ ಸಮಾನುಪಾತದ ಲೆಕ್ಕದು ಅನುಪಾತ ಸಮಾನುಪಾತ ಸೀರಿಯಲ್ದಾಗ ಎಲ್ಲ ಗಣಿತಗಳು ನೀವು ನೋಡಿದ್ದೀರಿ ಅಂತಂದ್ರೆ ಈ ಗಣಿತನ ಬಹಳ ಸರಳವಾಗಿ ಬಿಡಿಸ್ಬೋದು. ಇದನ್ನು ನಾನು ತಿಳಿಸಿ ಹೇಳುವಾಗ ನೀವು ಸೀರಿಯಲ್ ಅನುಪಾತ ಸಮಾನುಪಾತ ಅಂತ ತಿಳ್ಕೊಂಡು ಕಿಸಿಂದ ನಿಮಗೆ NCP ಒಳಗೂ ಬರ್ತಾವೆ, ಸೀರಿಯಲ್ದಾಗೂ ಅನುಪಾತಗಳು ಬರ್ತಾವೆ. ಅವತ್ತು ಏನಾದರೂ ನೀವು ಕಲ್ತಿರಿ ಅಂದ್ರೆ ನಾಳೆ ನೀವು CETನೂ ಪಾಸ್ ಆಗ್ಬೋದು, ಬ್ಯಾಂಕಿನ ಪರೀಕ್ಷೆದ ಪಾಸ್ ಆಗ್ಬೋದು. ಅಂಥ ವಿಶೇಷವಾದ ಗಣಿತಗಳನ್ನು SL ನಂಬರ್ ಅಂದಾಗ ಬರ್ತಾವೆ, ಅದನ್ನ ಅಭ್ಯಾಸ ಮಾಡಿರಿ. ಈಗ ನವೋದಯದಾಗ NCB ಒಳಗೆ ನಿಮ್ಗೆ ಅನುಪಾತ ಸಮಾನುಪಾತ ಬರ್ತಾವೆ. ಅಲ್ಲಿ ನೋಡಿದರೂ ಸಹಿತ ಈ ಗಣಿತಗಳನ್ನು ಸರಳವಾಗಿ ನೀವು ಮಾಡ್ಲಿಕ್ಕೆ ಬರ್ತದೆ. ನೀವು ಆ ಸೀರಿಯಲ್ಗಳನ್ನು NCBಗಳನ್ನು ನೀವು ನೋಡಿದ್ರಿ ಅಂದರೆ ಈ ಗಣಿತವನ್ನು ಸರಳವಾಗಿ ನೀವು ಆ ಎಕ್ಸ್ ಪದವನ್ನು ಕಂಡು ಹಿಡಿತೀರಿ. ಅದಕ್ಕೆ ನಿಮಗೆ NCB ಸೀರಿಯಲನ್ನು ಪರ್ಫೆಕ್ಟಾಗಿ ಅಭ್ಯಾಸ ಮಾಡಿರಿ. ನಿಮ್ಮ ಮುಂದೆ ಕೈ ಹಿಡಿಯೋರು ಯಾರೂ ಇಲ್ಲ. ನೀವು ಎಲ್ಲ NCBದಲ್ಲಿ ಎಷ್ಟು ಮಾದರಿ ಗಣಿತಗಳವಲ್ಲ ಎಲ್ಲ ಗಣಿತಗಳನ್ನು ಕಲೀರಿ. ಆಮೇಲೆ ಏನಾಗ್ತದೆ, ನಿಮ್ಮ ಕ್ವಶನ್ ಪೇಪರ್ ಸರಳ ಆಗಿಬಿಡ್ತದೆ. ಆಮೇಲೆ ಒಂದೇ ಲಾಭಾನಿ, ಒಂದು ಎರಡೇ ಸರಳ ಬಡ್ಡಿ, ಒಂದು ಮೂರೇ ಬಡ್ಡಿ ದರ ಕಂಡುಹಿಡಿದು ಇದರಿಂದ ಅಭ್ಯಾಸ ರಿವಿಷನ್ ಆಗೋದಿಲ್ಲ, ನೆನ್ಪುಳಿಯಂಗಿಲ್ಲ. ನೀವೊಂದು ಮಿನಿಮಮ್ ಒಂದು 15 ಗಣಿತರೆ ಒಂದು ಅನುಕ್ರಮ ನಂಬರ್ದಾನ ಗಣಿತಗಳನ್ನು ನೀವು ರಿವಿಷನ್ ಮಾಡಿ ಬಿಟ್ರಿ ಅಂತಂದ್ರೆ ಈ ಗಣಿತಗಳು ಭಾಳ ಸರಳ ಬರ್ತವೆ. ಇದನ್ನು 2 ರೀತಿಯೊಳಗೆ ನಾ ಕಲಿಸ್ತೇನೆ. ಈಗ 10 ಅನುಪಾತ 20 ಸಮಾನುಪಾತ X ಅನುಪಾತ 40. ಇವಕ್ಕೆ ಅಂತ್ಯಪದ ಅಂತಾರೆ. ಅಂತ್ಯ ಮತ್ತು ಇದು ಮಧ್ಯಪದ. ಅಂತ್ಯಪದ ಅಂದ್ರೆ ಏನು ಅನ್ನೋದು ಹೇಳ್ತಾನೆ. ಅಂತ್ಯಪದ ಅಂದ್ರೆ ಅಂತ್ಯಪದ ಈಸ್ ಈಕ್ವಲ್ ಟು 10 ಮತ್ತು 40. 10 ಮತ್ತು 40 ಅಂತ್ಯಪದ. ಆಮೇಲೆ ಮಧ್ಯಪದ ಅಂದರೆ ಏನು ಅದನ್ನು ತೋರಿಸ್ತೀನಿ. ಮಧ್ಯಪದ ಬರೋಬರಿ 20 ಅನುಪಾತ X. ಇದು ಮಧ್ಯಪದಗಳು. ಇವು ಅಂತ್ಯಪದಗಳು, ಇವು ಮಧ್ಯಪದಗಳು. ಅಂತ್ಯಪದಗಳ ಗುಣಲಬ್ಧ ಮತ್ತು ಮಧ್ಯಪದಗಳ ಗುಣಲಬ್ಧ ಸಮನಾಗಿರ್ತದೆ. ಏನು? ಅಂತ್ಯಪದಗಳ ಗುಣಲಬ್ಧ ಮತ್ತು ಮಧ್ಯಪದಗಳ ಗುಣಲಬ್ಧ ಸಮನಾಗಿರ್ತದೆ. ಅದು ನೀವು ನೆನ್ಪಿಟ್ಕೋಬೇಕು. ಈಗ ಇದನ್ನು ಹೆಂಗೆ ಬಿಡಿಸೋದು ನಿಮಗೆ ತೋರಿಸ್ತೀನಿ. ABCD ಇದಕ್ಕೆ ಏನು ಹಾಕೋಬೇಕು ನೀವು? A ಅನುಪಾತ B ಸಮಾನುಪಾತ C ಅನುಪಾತ D. ಇಲ್ಲೇನು ಕೇಳೇನವ, ನಿಮಗೆ C ಬೇಕಾಗಿತ್ತು ಅಂತಂದ್ರೆ A ಮತ್ತು ಗುಂಡ್ಲೆ D ಗುಣಾಕಾರ ಮಾಡಿ B ದಿಂದ ಭಾಗಿಸ್ಬೇಕು. ಏನು ಮಾಡ್ಬೇಕು? ಈಗ ಅವ C ಕೇಳವಲ್ಲ. ಈಗ ಕ್ರಮಬದ್ಧವಾಗಿ ನಿಮಗೆ ಈ ಸೂತ್ರವನ್ನು ಕಲಿಸ್ತಾನು, ಲಕ್ಷ್ಯ ಕೊಟ್ಟು ನೋಡ್ರಿ. A ಬರೋಬ್ಬರಿ ಏನು ಅನ್ನೋದು ನೀವು ತಿಳ್ಕೊ. ಎದ ಜೋಡಿ ಯಾವುದು? A ಮತ್ತು D. A ಮತ್ತು D ಜೋಡಿ ಇರ್ತದೆ. ಏನಿರ್ತದೆ? A ಮತ್ತು D ಜೋಡಿ ಇರ್ತದೆ. ಇದನ್ನ ನೆನ್ಪಿಟ್ಕೋರಿ. ಆಮೇಲೆ A ಈಸ್ ಈಕ್ವಲ್ ಟು ಸೂತ್ರ ಹೆಂಗಂದ್ರೆ ಇದು A ಈಸ್ ಈಕ್ವಲ್ ಟು B ಗುಂಡ್ಲೆ C ಡಿವೈಡೆಡ್ ಬೈ D. ಇದನ್ನ ನೆನ್ಪಿಟ್ಕೋರಿ. ಈ ಸೂತ್ರ ನೆನ್ಪಿಟ್ಕೋರಿ. ಯಾವುದೇ ಒಂದು ಗಣಿತಗಳನ್ನ ನೀವು ತಿಳ್ಕೊಬೇಕಾದ್ರೆ ABCD 4 ಅನುಪಾತದಾಗಿರೋದೇ 4. ಇದು A. ಇನ್ನು B ಬೇಕು ಅಂತಂದ್ರೆ ಅಲ್ಲಿ ನೋಡ್ರಿ, B ಬಂತು ಅಂತಂದ್ರೆ A ಗುಂಡ್ಲೆ D ಸರಾಸವಾಗಲೇ C. A ಗುಂಡ್ಲೆ D ಸರಾಸವಾಗಲೇ C. ಇದು ಸೂತ್ರ ಇಟ್ಕೋರಿ. C ಈಸ್ ಈಕ್ವಲ್ ಟು A ಗುಂಡ್ಲೆ D ಸರಾಸವಾಗಲೇ C ಏನದ? B ಅದ. ನೋಡಿ, D ಈಸ್ ಈಕ್ವಲ್ ಟು B ಗುಂಡ್ಲೆ C ಸರಾಸವಾಗಲೇ A. ಇದನ್ನ ನೆನಪಿಟ್ಟುಕೊಂಡು ನೀವು ಗಣಿತ ಮಾಡಿಬಿಟ್ರೆ ಬೇಕಾದ ಅನುಪಾತ ಇರಲಿ ನಿಮಗೆ ಸಿಕ್ಕಿಬಿಡುತ್ತೆ. ಇನ್ನೊಂದು, ಯಾವುದೇ ಒಂದು ಅನುಪಾತಗಳನ್ನು ಹೆಂಗೆ ಹಚ್ಕೋಬೇಕು ಅಂತಂದ್ರೆ ಈಗ ನಿಮಗೆ ಏನು ಬೇಕಾಗಿದೆ? ಈಗ C ಬೇಕಾಗಿದೆ. C ಇದು ಸೂತ್ರ ಏನದ ನೋಡ್ರಿ. A ಗುಂಡ್ಲೆ D C ಈಸ್ ಈಕ್ವಲ್ ಟು A ಗುಂಡ್ಲೆ D ಡಿವೈಡೆಡ್ ಬೈ B.
ಎ ಎಷ್ಟದ? ಎ ಮತ್ತು 10 ಗುಂಡ್ಲೆ 40. ಬಿ ಎಷ್ಟದ ನೋಡ್ರಿ? ಬಿ ಎಷ್ಟದ ನೋಡ್ರಿ? ಬಿ 20 ಅದ ನೋಡ್ರಿ. 21 22 12 20 ಇಸ್ ಈಕ್ವಲ್ ಟು ಎಕ್ಸ್ ಇಸ್ ಈಕ್ವಲ್ ಟು ಸಿ ಅಂದ್ರೇನು ಎಕ್ಸ್. ಎಕ್ಸ್ ಇಸ್ ಈಕ್ವಲ್ ಟು 20. ಉತ್ತರ ಸಂಖ್ಯೆ ಎಲ್ಲಿ ಅದ ನೋಡ್ರಿ? ಬಿ. ಇದು ನೇಮದ ಪ್ರಕಾರ. ಇನ್ನು ಸರಳಾಗಿ ಹೆಂಗೆ ಹಚ್ಕೊಳ್ಳೋದು ಅಂದ್ರೆ ನೋಡ್ರಿ, 10 ಡಿವೈಡೆಡ್ ಬೈ ಇದು ಅಂಶ ಛೇದ ಬರೋಬರಿ ಚಿಹ್ನೆ ಹಾಕ್ರಿ. ಅಂಶ ಛೇದ ಅಂಶ ಛೇದ ನೋಡಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಯಾವುದು ನೋಡಿ, ಯಾಕಡೆ ಎಕ್ಸ್ ಬಿದ್ದದ, ಈಗ ಇಲ್ಲಿ ಎಕ್ಸ್ ಬಿದ್ದದ, ಇದಕ್ಕೆ ಏನಾಕು ಗುಣಾಕಾರ ಆಗ್ಬೇಕು. ಇದಕ್ಕೆ ನೋಡಿ ಹೆಂಗೆ ತಿಳ್ಕೊ. 20x ಬರೋಬರಿ 20x ಇಸ್ ಈಕ್ವಲ್ ಟು 10. ಇದಕ್ಕೆ ಗುಣಾಕಾರ 10 ಗುಂಡ್ಲೆ 40. ಎಕ್ಸ್ ಇಸ್ ಈಕ್ವಲ್ ಟು 10 ಗುಂಡ್ಲೆ 40. ಎಕ್ಸ್ ಬರ್ಬೇಕಾದ್ರೆ ಏನು ಮಾಡ್ತಾರೆ? ಈ 20 ಭಾಗಾಕಾರ ಹಾಕೋಬೇಕಾಗ್ತದೆ ನೋಡ್ರಿ. 21 22 12 20. ಇದನ್ನ ಹಿಂಗೂ ಮಾಡ್ಬೋದು, ಹಿಂಗೂ ಮಾಡ್ಬೋದು. ಭಾಳ ಸರಳ. ಇನ್ನೊಂದು ರೀತಿ ಒಳಗೂ ಮಾಡ್ಬೋದು ನಾವು. ಎ ಗುಂಡ್ಲೆ ಡಿ ನೋಡಿ, ಇನ್ನೊಂದು ರೀತಿ ಒಳಗೆ ಎ ಅನುಪಾತ ಎ ಗುಂಡ್ಲೆ ಡಿ ಬರೋಬರಿ ಬಿ ಗುಂಡ್ಲೆ ಸಿ ನೋಡಿ. ಎ ಗುಂಡ್ಲೆ ಡಿ ಬರೋಬರಿ ಬಿ ಗುಂಡ್ಲೆ ಸಿ. ಎದಕ್ಕೆ ಎಕ್ಸ್ ಬಿದ್ದದ ನೀವು ನೋಡ್ರಿ? ಸಿ ಬಿದ್ದದ. ಆಯ್ತು, ಸಿಗೆ ಎಕ್ಸ್ ಹಾಕೋರಿ. ಬಿ ಎಷ್ಟದ ತುಂಬ್ಕೋರಿ? ಬಿ 20 ಅದ. ಎ ಎಷ್ಟದ ನೋಡ್ರಿ? ಎ 10 ಅದ. ಡಿ 40 ಅದ. 40 10 ಎಷ್ಟು? 400 ಬರೋಬರಿ 20x. ಎಕ್ಸ್ ಬರೋಬರಿ 400 ಸರ್ವಾಸ್ ಬಾಗಿಲಿ 20. 21 20 20 ಬರೋಬರಿ 20. ಎಕ್ಸ್ ಇಸ್ ಈಕ್ವಲ್ ಟು 20. ನೀವು ಹಿಂಗೂ ಮಾಡ್ಬೋದು. ಯಾವುದೇ ರೀತಿ ಇಟ್ಕೋತೀರಿ ಇಟ್ಕೋರಿ ನೀವು, ನಿಮ್ಗೆ ಉತ್ತರ ಬರ್ಬೇಕು. ಇದೊಂದು ರೀತಿ, ಇದೊಂದು ರೀತಿ, ಇದೊಂದು ರೀತಿ. ನಿಮ್ಗೆ ಹೆಚ್ಚು ಇದೇ ರೀತಿ ಜಾಸ್ತಿ ಇರ್ತದ. ಪಠ್ಯ ಪುಸ್ತಕದ ಹಿಂಗೆ ಬಂದದ. ನೀವು ಯಾವುದೇ ಗಣಿತಗಳು ನೋಡ್ರಿ, ಇಲ್ಲ ನೋಡ್ರಿ, ಮೊದಲೇ ಪದ ಕೊನೆಯ ಪದ ಬರೋಬರಿ, ಮಧ್ಯದ ಪದಗಳ ಗುಣಲಬ್ಧ, ಎರಡು ಮಧ್ಯದ ಅನ್ನೋನೇ ಗುಣಲಬ್ಧ. ಇದು ಅಂಕಗಣಿತದಾಗ ಅವಾಗ ಓಲ್ಡ್ ಟೆಕ್ಸ್ಟ್ ಬುಕ್ನಾಗ ಹಂಗೆ ಬರೀತಿದ್ರು. ಈಗೆಲ್ಲ ಎಕ್ಸ್ ಪದದಾಗ ಮಾಡೋದ್ರಿಂದ ನಿಮ್ಗೆ ಗೊತ್ತಾಗ್ಬಿಡ್ತದೆ. 10 ಅನುಪಾತ 20 ಸಮಾನುಪಾತ ಎಕ್ಸ್ ಅನುಪಾತ 40 ಬರೋಬರಿ ಏನು? ಇದು ಅಂಶ ಛೇದ ಬರೋಬರಿ ಅಂಶ ಛೇದ ಮಾಡ್ಕೊಂಡಿರಿ. ಹಿಂಗೆ ಮಾಡೋದು ಬಹಳ ಸರಳ. ನೀವು ಕಲಿಯಿರಿ, ಚೆನ್ನಾಗಿ ನೋಡ್ರಿ. ಈ ಅನುಪಾತ ಲೆಕ್ಕಗಳನ್ನು ನಾನು ಸೀರಿಯಲ್ದಾಗ ಭಾಳ ಅವತ್ತೊಂದು ಸರಿಯಾಗಿ ಅಭ್ಯಾಸ ಮಾಡಿದ್ದೀರಿ ಅಂದರೆ ಈ ಪೇಪರನ್ನು ಬಿಡಿಸ್ತೀರಿ. ಕ್ವಶನ್ ಪೇಪರ್ ಬಿಡಿಸೋಕ್ಕಿಂತಲೂ ಮುಂಚಿತ ಎಲ್ಲ ಅನುಕ್ರಮ ನಂಬರ್ ಅಭ್ಯಾಸಗಳನ್ನು ನೀವು ಪರ್ಫೆಕ್ಟಾಗಿ ಅಭ್ಯಾಸ ಮಾಡಿರಿ. ಈಗ 1988 ನವೋದಯ ಪೇಪರ್ ಮುಗೀತು. ಇನ್ನು 89 ಸ್ಟಾರ್ಟ್ ಆಗ್ತದೆ. ಎಲ್ಲರೂ ಚೆನ್ನಾಗಿ ಫೇರ್ದಾಗ ಬರ್ಕೋರಿ.